ಪ್ರೇಸ್ ದ ಲಾರ್ಡ್. ಪ್ರೀತಿ ಉಳಿದ ಮಕ್ಕಳೇ, ಒಂದು ಊರಲ್ಲಿ 3 ಜನ ವ್ಯಕ್ತಿ ಇರ್ತಾರೆ. ಪ್ರೀತಿ ಮಕ್ಕಳೇ, ಅವರು ತುಂಬ ಐಶ್ವರ್ಯ ವ್ಯಕ್ತಿಗಳು. ಕೆಲಸದಲ್ಲಿ ತುಂಬ ಹಣ ಸಂಪಾದನೆಯಲ್ಲಿ ಎಲ್ಲದರಲ್ಲಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಐಶ್ವರ್ಯವಂತ ವ್ಯಕ್ತಿ, ಯಾರಿಗೂ ಸಹಾಯ ಮಾಡದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸುವಂಥ ವ್ಯಕ್ತಿಯಾಗಿದ್ದರು. ಆದರೆ ಎಷ್ಟೋ ಜನ ಈ ದಿನಗಳಲ್ಲಿ ಕೂಡ ತಮ್ಮ ದೇಹದ ಆಸೆಗಳನ್ನ ಪೂರ್ತಿಗೊಳಿಸಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ ದೇವರನ್ನ ಭಯ ಇಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಧರಿಸಿಕೊಳ್ತಾ ಇದ್ದಾರೆ. ತಮ್ಮ ಯೌವನಸ್ಥರು ತಮ್ಮ ಜೀವಿತನ, ಅಯ್ಯೋ ನನ್ನ ಆಸೆ ಈ ಥರ ಇದೆ, ನನ್ನ ಆಸೆ ಈ ಥರ ಇದೆ, ದೇಹದ ಎಲ್ಲ ಚಟದಲ್ಲಿ ಅವ್ರು ತೊಡಗ್ತಾ ಇದ್ರು. ಅವ್ರ ತಂದೆ ತಾಯಿ ತುಂಬ ಕಣ್ಣೀರಿಂದ ದುಃಖದಲ್ಲಿ ಹೇಳ್ತಾರೆ, ಅಯ್ಯೋ ನನ್ನ ಮಗಳು ಈ ಥರ ಕೆಟ್ಟ ಮಾರ್ಗದಲ್ಲಿ ಹೋಗ್ತಿದ್ದಾರೆ, ಅದು ನಾನು ಬೇಡ ಅಂದ್ರೂ ಕೂಡ ಅವ್ರು ಈ ಥರ ಬಿಡುಗಡೆ ಹೊಂದಿದ್ದಾರೆ ಅಂತ ದುಃಖದಲ್ಲಿ ಕಣ್ಣೀರಲ್ಲಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ಹೇಗೆ ಹೇಳ್ತಿದೆ? ರೋಮ 13:14 ವಾಕ್ಯ, ದೇಹದ ಆಶೆಗ ಪೂರ್ತಿಗೊಳಿಸದೆ ದೇವರನ್ನ ಯೇಸು ಕ್ರಿಸ್ತನ ಧರಿಸಿಕೊಳ್ಳಿರಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾರನ್ನ ಧರಿಸಿಕೊಳ್ತಾ ಇದೀವಿ? ನಮ್ಮ ಶರೀರಕ್ಕಾಗಿ ಎಲ್ಲವನ್ನು ಕೆಟ್ಟದಾಗಿ ಮಾಡ್ತಾ ಇದೀವಿ. ಕಣ್ಣೀರು ತಂದೆ ತಾಯಿ ಬಿಡ್ತಾ ಇದ್ದಾರೆ. ಆದರೆ ಇಂದು ತೀರ್ಮಾನ ಮಾಡ್ಕೋಬೇಕು, ದೇವರೇ ನಾನು ನಿನ್ನ ಮಗಳಾಗಿ ನಾನು ಧರಿಸ್ಕೊಳ್ತೇನೆ, ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸುವುದಾಗಿ ಹೇಳುವಾಗ ಎಷ್ಟೋ ಸಂತೋಷವುಳ್ಳರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು.